ಮಾರ್ನಿಂಗ್ ಚಿಲ್ಡ್ರನ್. ಈ ವಾರದ ವಿಷಯ ಯಾವುದು? ಈಗ ಹಬ್ಬಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಈಗ ಮೊದಲಿಗೆ ಯುಗಾದಿ ಹಬ್ಬ. ಈಗ ಬರೋದು ಯಾವ್ದು ಹಬ್ಬ? ಯುಗಾದಿ ಹಬ್ಬದಲ್ಲಿ ಏನೇನು ಹಬ್ಬ ಆಚರಣೆ ಮಾಡ್ತೀವಿ ಅಂದ್ರೆ ಬೇವು ಮತ್ತೆ ಬೆಲ್ಲ. ಬೇವು ಬೆಲ್ಲ ಎಲ್ಲರಿಗೂ ಹಂಚುತ್ತೀವಿ. ಆದ್ಮೇಲೆ ಹೊಸ ಬಟ್ಟೆ ತಂದು ಎಣ್ಣೆ ನೀರು ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕೊಳ್ತೀವಿ. ಚಂದ್ರ ದರ್ಶನ ಮಾಡ್ತೀವಿ. ಗೊತ್ತಾಯ್ತಾ ಯುಗಾದಿ ಹಬ್ಬದ ಬಗ್ಗೆ? ನೆಕ್ಸ್ಟ್ ರಂಜಾನ್. ರಂಜಾನ್ ಅಲ್ಲಿ ಏನೇನ್ ಮಾಡ್ತಾರೆ? ಅಲ್ಲ, ಒಂದು ತಿಂಗಳು ರಂಜಾನ್ ಹಬ್ಬದಲ್ಲಿ ಉಪವಾಸ ವ್ರತ ಮಾಡ್ತಾರೆ. ಆ ನಂತರ ರಂಜಾನ್ ಹಬ್ಬದಲ್ಲಿ ಉಪವಾಸ ವ್ರತನ ಕೊನೆ ಮಾಡಿ ಹಬ್ಬನ ಆಚರಣೆ ಮಾಡ್ತಾರೆ. ಗೊತ್ತಾಯ್ತಾ? ನೆಕ್ಸ್ಟ್ ಗಣೇಶ ಚತುರ್ಥಿ. ಯಾವ ಹಬ್ಬ? ಗಣೇಶ ಹಬ್ಬ. ಗಣೇಶ ಹಬ್ಬದಲ್ಲಿ ಏನ್ ಮಾಡ್ತೀವಿ? ಗಣೇಶನ್ನ ಕೂರಿಸ್ತೀವಿ. ಗೌರಿ ಗಣೇಶನ್ನ ತಂದ್ಬಿಟ್ಟು ಹಬ್ಬ ಮಾಡ್ತೀವಿ ಅಲ್ವಾ? ನೆಕ್ಸ್ಟ್ ದಸರಾ ಹಬ್ಬ. ದಸರಾ ಹಬ್ಬದಲ್ಲಿ ಏನೇನ್ ಮಾಡ್ತೀವಿ? ಹೋಳಿಗೆ ಮಾಡ್ತೀವಿ, ಆಯುಧ ಪೂಜೆ ಮಾಡ್ತೀವಿ. ಆಮೇಲೆ ಮೈಸೂರಲ್ಲಿ ಅಂಬಾರಿ ಮೇಲೆ ಚಾಮುಂಡೇಶ್ವರಿ ದೇವರನ್ನ ಕೂರಿಸಿ ದಸರಾ ಹಬ್ಬನ ಜೋರಾಗಿ ಮಾಡ್ತೀವಿ ಅಲ್ವಾ? ನೆಕ್ಸ್ಟ್ ಈದ್ ಮುಬಾರಕ್, ಈದ್ ಮಿಲಾದ್ ಹಬ್ಬ ಅಂತೀವಲ್ಲ ಅದು. ಈ ಹಬ್ಬದಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಎಲ್ಲರೂ ಕೂಡ ನೋಡ್ರಿ, ಇಲ್ಲಿ ಮಸೀದಿಗಳಿಗೆ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡಿ ಒಬ್ರಿಗೊಬ್ರು ಶುಭ ಕೋರ್ತಾರೆ. ಗೊತ್ತಾಯ್ತಾ? ನೆಕ್ಸ್ಟ್ ದೀಪಾವಳಿ ಹಬ್ಬ. ದೀಪಾವಳಿ ಹಬ್ಬದಲ್ಲಿ ಏನೇನ್ ಮಾಡ್ತೀವಿ ನೋಡಿ, ಇಲ್ಲಿ ಪಟಾಕಿ ಹೊಡಿತೀವಿ, ಮತ್ತೆ ಮನೆ ಮುಂದೆ ದೀಪಗಳನ್ನ ಹಚ್ಚಿಡ್ತೀವಿ. ಹೊಸ ಬಟ್ಟೆ ತಂದು ದೀಪಾವಳಿ ಹಬ್ಬನ ಮಾಡ್ತೀವಿ. ನೆಕ್ಸ್ಟ್ ಕ್ರಿಸ್ಮಸ್ ಹಬ್ಬ. ಕ್ರಿಸ್ಮಸ್ ಹಬ್ಬದಲ್ಲಿ ಕ್ರೈಸ್ತರು ಹುಟ್ಟಿರೋ ದಿನ ಆಗಿರೋದ್ರಿಂದ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತೀವಿ. ಮತ್ತೆ ಸಾಂತಾ ಕ್ಲಾಸ್ ಅವರು ಬರ್ತಾರೆ, ಮಕ್ಕಳಿಗೆ ಗಿಫ್ಟ್ ಬಾಕ್ಸ್ಗಳನ್ನ ಚಾಕ್ಲೇಟ್ಗಳನ್ನ ಕೊಡ್ತಾರೆ. ಗೊತ್ತಾಯ್ತಾ? ನೆಕ್ಸ್ಟ್ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ. ಏನ್ರಪ್ಪ? ಎಳ್ಳು ಬೆಲ್ಲ ಮತ್ತೆ ಕಬ್ಬು. ನೋಡ್ರಿ, ಎಳ್ಳು ಬೆಲ್ಲನ ಎಲ್ಲರಿಗೂ ಹಂಚಿಬಿಟ್ಟು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಾರೆ. ಗೊತ್ತಾಯ್ತಾ? ನೆಕ್ಸ್ಟ್ ಶಿವರಾತ್ರಿ ಹಬ್ಬ. ಯಾವುದು? ಶಿವರಾತ್ರಿ ಹಬ್ಬ. ಶಿವರಾತ್ರಿ ಹಬ್ಬದಲ್ಲಿ ನಾವು ಯಾವ ದೇವರನ್ನ ಪೂಜೆ ಮಾಡ್ತೀವಿ? ಈಶ್ವರ. ಈಶ್ವರನನ್ನ, ಶಿವನನ್ನ ಪೂಜೆ ಮಾಡ್ತೀವಿ. ಈಗ ಹಬ್ಬಗಳ ಬಗ್ಗೆ ಗೊತ್ತಾಯ್ತಲ್ವಾ?